ಧರ್ಮಸ್ಥಳಕ್ಕೆ ಭೇಟಿ ನೀಡಿದ್ದಾರೆ ಸಿಎಂ ಡಿಸಿಎಂ ಜೊತೆಯಾಗಿ ಹೋಗಿದ್ದಾರೆ. ಮಂಜುನಾಥನ ದರ್ಶನ ಪಡ್ಕೊಂಡು ಬಂದಿದ್ದಾರೆ. ಸಿಎಂಗೆ ಸ್ಥಳೀಯ ನಾಯಕರು ಅದ್ದೂರಿ ಸ್ವಾಗತ ಕೋರಿದ್ರು. ವಿಶೇಷ ಪೂಜೆ ಸಲ್ಲಿಸಿದ್ದಾರೆ ಸಿಎಂ ಹಾಗೂ ಡಿಸಿಎಂ ಇಬ್ರು. ಅವ್ರ ಜೊತೆ ಕಾಂಗ್ರೆಸ್ ಮುಖಂಡರು ಸಾಥ್ ಕೊಟ್ಟರು. ಮೊದಲ ಬಾರಿಗೆ ಅಂತ ಅನ್ಸುತ್ತೆ ಧರ್ಮಸ್ಥಳಕ್ಕೆ ಹೀಗೆ ಡಿಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಇಬ್ರು ಒಟ್ಟಿಗೆ ಹೋಗಿರ್ತಕ್ಕಂಥದ್ದು. ಸ್ಥಳೀಯವಾಗಿ ಅವ್ರಿಗೆ ಅಲ್ಲಿ ಸ್ವಾಗತ ಕೋರಿರೋದನ್ನ ಕಾಣಬಹುದಾಗಿದೆ. ಮುಖ್ಯಮಂತ್ರಿಗಳು ಬಂದಾಗ ಸಹಜವಾಗಿ ಯಾವುದೇ ಕ್ಷೇತ್ರದಲ್ಲಿ ಈ ರೀತಿ ಸ್ವಲ್ಪ ಸ್ವಾಗತ ಕೋರ್ತಾರೆ. ಆ ರೀತಿ ಸ್ವಾಗತ ಕೋರಲಾಗಿದೆ. ಧರ್ಮಸ್ಥಳದಲ್ಲಿ ಮಂಜುನಾಥನ ದರ್ಶನ ಪಡೆದು ವಿಶೇಷ ಪೂಜೆ ಸಲ್ಲಿಸಿ ಆಗಮಿಸಿದ್ದಾರೆ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್. ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಸಿಎಂ ದೇವಸ್ಥಾನ ಪ್ರವೇಶದ ವೇಳೆ ಜೈ ಶ್ರೀರಾಮ್ ಘೋಷಣೆ ಹಾಕಲಾಯಿತು. ಸಾಲುಗಟ್ಟಿ ನಿಂತ ಭಕ್ತರು ಜೈ ಶ್ರೀರಾಮ್ ಘೋಷಣೆ ಹಾಕಿದ್ರು. ಸಿಎಂ ದೇವಸ್ಥಾನ ಪ್ರವೇಶ ಮಾಡುವಂತ ಸಂದರ್ಭದಲ್ಲಿ ಈ ಹಿಂದೆ ಇದೇ ಧರ್ಮಸ್ಥಳಕ್ಕೆ ಮಾಂಸ ತಿಂದು ಹೋದಂತಹ ವಿವಾದವನ್ನ ಸಿದ್ದರಾಮಯ್ಯ ಎದುರಿಸಿದ್ರು. ಅದೆಲ್ಲ ಪ್ರಕರಣಗಳ ನಂತರ ಇದೀಗ ಬಹಳ ಶಿಸ್ತಾಗಿ ಸ್ವಾಗತದ ಮುಖಾಂತರ ಅಲ್ಲಿ ದೇವಸ್ಥಾನ ಪ್ರವೇಶ ಮಾಡಿರೋದನ್ನ ನೋಡಬಹುದು. ಆದ್ರೆ ಇದೇ ಸಂದರ್ಭದಲ್ಲಿ ಸಾಲುಗಟ್ಟಿ ನಿಂತ ಭಕ್ತಗಣ ಜೈ ಶ್ರೀರಾಮ್ ಘೋಷಣೆ ಕೂಗಿದೆ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಧರ್ಮಸ್ಥಳಕ್ಕೆ ಭೇಟಿ ನೀಡಿದ್ದಾರೆ ಸಿಎಂ ಡಿಸಿಎಂ ಜೊತೆಯಾಗಿ ಹೋಗಿದ್ದಾರೆ. ಮಂಜುನಾಥನ ದರ್ಶನ ಪಡ್ಕೊಂಡು ಬಂದಿದ್ದಾರೆ. ಸಿಎಂಗೆ ಸ್ಥಳೀಯ ನಾಯಕರು ಅದ್ದೂರಿ ಸ್ವಾಗತ ಕೋರಿದ್ರು. ವಿಶೇಷ ಪೂಜೆ ಸಲ್ಲಿಸಿದ್ದಾರೆ ಸಿಎಂ ಹಾಗೂ ಡಿಸಿಎಂ ಇಬ್ರು. ಅವ್ರ ಜೊತೆ ಕಾಂಗ್ರೆಸ್ ಮುಖಂಡರು ಸಾಥ್ ಕೊಟ್ಟರು. ಮೊದಲ ಬಾರಿಗೆ ಅಂತ ಅನ್ಸುತ್ತೆ ಧರ್ಮಸ್ಥಳಕ್ಕೆ ಹೀಗೆ ಡಿಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಇಬ್ರು ಒಟ್ಟಿಗೆ ಹೋಗಿರ್ತಕ್ಕಂಥದ್ದು. ಸ್ಥಳೀಯವಾಗಿ ಅವ್ರಿಗೆ ಅಲ್ಲಿ ಸ್ವಾಗತ ಕೋರಿರೋದನ್ನ ಕಾಣಬಹುದಾಗಿದೆ. ಮುಖ್ಯಮಂತ್ರಿಗಳು ಬಂದಾಗ ಸಹಜವಾಗಿ ಯಾವುದೇ ಕ್ಷೇತ್ರದಲ್ಲಿ ಈ ರೀತಿ ಸ್ವಲ್ಪ ಸ್ವಾಗತ ಕೋರ್ತಾರೆ. ಆ ರೀತಿ ಸ್ವಾಗತ ಕೋರಲಾಗಿದೆ. ಧರ್ಮಸ್ಥಳದಲ್ಲಿ ಮಂಜುನಾಥನ ದರ್ಶನ ಪಡೆದು ವಿಶೇಷ ಪೂಜೆ ಸಲ್ಲಿಸಿ ಆಗಮಿಸಿದ್ದಾರೆ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್. ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಸಿಎಂ ದೇವಸ್ಥಾನ ಪ್ರವೇಶದ ವೇಳೆ ಜೈ ಶ್ರೀರಾಮ್ ಘೋಷಣೆ ಹಾಕಲಾಯಿತು. ಸಾಲುಗಟ್ಟಿ ನಿಂತ ಭಕ್ತರು ಜೈ ಶ್ರೀರಾಮ್ ಘೋಷಣೆ ಹಾಕಿದ್ರು. ಸಿಎಂ ದೇವಸ್ಥಾನ ಪ್ರವೇಶ ಮಾಡುವಂತ ಸಂದರ್ಭದಲ್ಲಿ ಈ ಹಿಂದೆ ಇದೇ ಧರ್ಮಸ್ಥಳಕ್ಕೆ ಮಾಂಸ ತಿಂದು ಹೋದಂತಹ ವಿವಾದವನ್ನ ಸಿದ್ದರಾಮಯ್ಯ ಎದುರಿಸಿದ್ರು. ಅದೆಲ್ಲ ಪ್ರಕರಣಗಳ ನಂತರ ಇದೀಗ ಬಹಳ ಶಿಸ್ತಾಗಿ ಸ್ವಾಗತದ ಮುಖಾಂತರ ಅಲ್ಲಿ ದೇವಸ್ಥಾನ ಪ್ರವೇಶ ಮಾಡಿರೋದನ್ನ ನೋಡಬಹುದು. ಆದ್ರೆ ಇದೇ ಸಂದರ್ಭದಲ್ಲಿ ಸಾಲುಗಟ್ಟಿ ನಿಂತ ಭಕ್ತಗಣ ಜೈ ಶ್ರೀರಾಮ್ ಘೋಷಣೆ ಕೂಗಿದೆ.